ಸರ್, ದಿನೇಶ್ ಗುಂಡೂರಾವ್ ಅವರು ಒಬ್ಬ ರಾಜಕಾರಣದಲ್ಲಿ ಅನುಭವ ಇಲ್ಲದಂಥ ಒಬ್ಬ ರಾಜಕಾರಣಿ. ಜೊತೆಲಿ ಅವ್ರದ್ದು ಪಕ್ಷದ ಅಧ್ಯಕ್ಷರಾದ ನಂತರ ಅವರು ಮುಂಚೆ ಯಾವ ರೀತಿಯಲ್ಲಿ ಶಾಸಕರಾದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಮಾತಾಡ್ತಿದ್ರು ಅದೇ ರೀತಿಯಲ್ಲಿ ಮಾತಾಡೋಂಥ ಹವ್ಯಾಸ ಮಾಡ್ಕೊಂಡಿದ್ದಾನೆ. ಪ್ರದೇಶ 30 ಕೋಟಿ ಯಾರು ಕೊಡ್ತೀನಿ ಅಂತ ಹೇಳಿದರು? ಏನು ಕಾಂಗ್ರೆಸ್ ಕೊಡ್ತೀನಿ ಅಂದಾರ, JDS ಅವ್ರು ಕೊಡ್ತೀನಿ ಅಂತ ಹೇಳಿದಾರ? ಇವ್ರು ಸುಮ್ಮನೆ ಏನಂದ್ರೆ ಈಗ ಯಾರೋ ಮೇಲೆ ಒಂದು ಕಲ್ಲು ಹೊಡೆದು ಓಡೋಗ್ಬೇಕು, ಹಿಟ್ ಆ್ಯಂಡ್ ರನ್ ಮಾಡಬೇಕು. ಈಗಿನ ಕಾಲದಲ್ಲಿ ಯಾರನ್ನ 30 ಕೋಟಿ ಕೊಡೋಂಥ ಸಾಧ್ಯತೆ ಇರುತ್ತೇನೆ? ಇಷ್ಟೊಂದು ದೊಡ್ಡ ಡಿಮಾನಿಟ್ರೇಷನ್ ಆದ ನಂತರ, ಇವತ್ತು ಇಷ್ಟೊಂದು ದೊಡ್ಡ ನೋಟ್ ಬ್ಯಾನ್ ಆದ ನಂತರ, ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರಿಗೂ ಯಾವೊಬ್ಬ ಶ್ರೀಮಂತರು ಕೂಡ ಕೋಟಿ ರೂಪಾಯಿಗಳು ನೋಡೋಕ್ಕಾಗಲ್ಲ. ಸುಮ್ಮನೆ ಏನಂದ್ರೆ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು. ಸುಮ್ಮನೆ 30 ಕೋಟಿ ರೂಪಾಯಿ ಅಂದ್ರೆಗಿನ ಒಬ್ಬೊಬ್ಬ BJP ಬರುತ್ತೆ ಎಷ್ಟು ರೊಕ್ಕ ಐತಲ್ಲಪ್ಪ ಅಂದರೆ ಜನರು ಅಸಹ್ಯ ಪಡಬೇಕನ್ನೋಂಥ ಒಂದೇ ಒಂದು ಕಾರಣದಿಂದ ಏನು ಕಳೆದ ಮುಂಚೆ ಏನು ಆ ಹವ್ಯಾಸನ ಮಾಡ್ಕೊಂಡಿದ್ರು ದಿನೇಶ್ ಗುಂಡೂರಾವ್ ಆ ಹವ್ಯಾಸವನ್ನು ಮುಂದುವರಿಸ್ತಾ ಇದ್ದಾರೆ. ಅಷ್ಟೇ ಆಗಲಿ ಯಾವುದೇ 30 ಕೋಟಿ ರೂಪಾಯಿ ಕೊಡ್ತೀವಿ, 10 ಕೋಟಿ ರೂಪಾಯಿ ಕೊಡ್ತೀವಿ, ಯಾವುದೇ ಕೂಡ ನಾವು BJPಯವರು ಮಾಡಲಿಲ್ಲ, ಮಾಡೋಕ್ಕೆ ಹೋಗೋದು ಕೂಡ ಇಲ್ಲ. ನಮ್ಮ ಶಾಸಕರು ಏನಿದ್ದವು ನಾವೆಲ್ಲರೂ ಕೂಡ ವಿರೋಧ ಪಕ್ಷದಲ್ಲಿದ್ವಿ. ನಾವು ಬರಗಾಲ ಅಧ್ಯಯನ ಬೇರೆ ಬೇರೆ ಕೆಲಸಗಳು ಮಾಡ್ಕೊಂಡು ಮುಂದುವರ್ಕೊಂಡೋದಾಗಿಲ್ಲಿ ಅವ್ರಿಗೆ ಏನು ಉದ್ಯೋಗ ಇಲ್ಲ ನೋಡ್ರಿ. ಅವರೆಲ್ಲ ಕೂಡ ನಿರುದ್ಯೋಗಕ್ಕೆ ಬಂದುಬಿಟ್ಟಿದ್ದಾರೆ. ಅವು ಅನ್ಎಂಪ್ಲಾಯ್ಮೆಂಟ್ಸ್. ಯಾಕಂದರೆ ಅವರೆಲ್ಲರೂ ಕೂಡ ಇವತ್ತು ಮಂತ್ರಿಗಳು ಸ್ಥಾನಗಳು ಕಳ್ಕೊತೀವೇನೋ, ನಮ್ಮ ಸರ್ಕಾರ ಅಧಿಕಾರ ಕಳ್ಕೊತೀವೇನೋ. ನಾವು ಏನಪ್ಪ ಅಂದರೆ ಬೆಂಗಳೂರದಲ್ಲೇ ಕುಂತು ಯಾರ್ಯಾರು ಅಲ್ಲಿ ಕಟ್ಟೆ ಮೇಲೆ ಕುಂತು ಮಾತಾಡ್ತಿರ್ತಾರಲ್ಲ, ಆ ಮಾತುಗಳು ಏನು ಮಾತಾಡ್ತಿರ್ತಾರೋ, ಹೋಟ್ಲುಗಳಲ್ಲಿ ಯಾರ್ಯಾರು ಸೇರ್ತಿರ್ತಾರೋ, ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ತಾಯಿದ್ದಾರೆ ಅದೆಲ್ಲ ಕೂಡ ನೋಡ್ಕೊಳಕ್ಕೆ ಇವ್ರ ಕೆಲಸ ಆಗಿ ಇವತ್ತು ಕಾಲಹರಣ ಮಾಡ್ತಾಯಿದ್ದಾರೆ. ಹಂಗಾಗಿ ದಿನೇಶ್ ಗುಂಡೂರಾವ್ ಅವರು ಏನು ಮಾತಾಡ್ತಾಯಿದ್ರು ಅವರ ಅಧ್ಯಕ್ಷರನ್ನಂಥದ್ದು ಮರಿತಾ ಇದ್ದಾರೆ. ಹುದ್ದಿನೇ ಮರಿತಾ ಇದ್ದಾರೆ. ಅವರು ರಾಜ್ಯಾಧ್ಯಕ್ಷರನ್ನದ ಹುದ್ದೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಅವರು ಪಕ್ಷದ ರಾಜ್ಯಾಧ್ಯಕ್ಷರನ್ನ ಗೊತ್ತಾಗ್ತಾ ಇಲ್ಲ. ಅವ್ರು ಶಾಸಕರ ಥರನೇ ವರ್ತನೆ ಮಾಡ್ತಾ ಇದ್ದಾರೆ.